ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಮಾಡಿದ ಹೂಡಿ ಬೆಂಬಲಿಗರು ರ್ಯಾಲಿ ನಂತರ ಮಾತನಾಡಿದ ಹೂಡಿ ವಿಜಯ್ ಕುಮಾರ್, ನಮ್ಮ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳಂತೆ ಕೆಲಸ ಮಾಡುತ್ತಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರೇ ಬೆಂಬಲ ಕೋರಿದ್ದರು. ಬಿಜೆಪಿ ನಾಯಕರು ಭೇಟಿ ಮಾಡಿ ಪಕ್ಷಕ್ಕೆ ಸೇರುವಂತೆಯೂ ಹೇಳುತ್ತಿದ್ದಾರೆ. ಚುನಾವಣಾ ಸಮಯವಾದ್ದರಿಂದ ನಾವು ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡುತ್ತಿದ್ದೇವೆ. ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ನಾವು ಒಗ್ಗಟ್ಟಾಗಿದ್ದೇವೆ. ಟೀಕೆಗಳನ್ನು ಮಾಡುವುದು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಎಂದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಒಂದು ಪ್ರಯುಕ್ತವಾಗಿ ಇವತ್ತು ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಈಗ ಪ್ರಾರಂಭ ಮಾಡೋಣ ಅಂತೇಳಿ ಇವತ್ತು ಈ ಒಂದು ಚುನಾವಣೆಯ ವಿಚಾರವಾಗಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಮಲ್ಲೇಶ್ ಬಾಬು ಅವರು ಮೈತ್ರಿ ಅಭ್ಯರ್ಥಿ ಆಗಿರುವಂತ ಮಲ್ಲೇಶ್ ಬಾಬು ಅವರಿಗೆ ನಾವೆಲ್ಲ ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಿ. ತಮ್ಮೆಲ್ಲರ ಮುಖಾಂತರ ತಮ್ಮೆಲ್ಲರ ಒಂದು ಸಹಕಾರದ ಮೇಲೆ ಇವತ್ತು ನಾವು ಮೊನ್ನೆ ಬೆಂಬಲವನ್ನು ಕೊಟ್ಟಿದ್ದೀವಿ. ಅದಕ್ಕೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದಿಂದ ಇವತ್ತು ಪ್ರಾರಂಭ ಮಾಡ್ತಾ ಇದೀವಿ. ತಾವೆಲ್ಲರೂ ಸಹಕರಿಸಬೇಕು. ಪ್ರತಿಯೊಬ್ಬರು ಕೂಡ ಈ ಒಂದು ನೇತೃತ್ವವನ್ನು ವಹಿಸಿಕೊಂಡು ಪ್ರತಿಯೊಂದು ಭಾಗದಲ್ಲಿ ಕೂಡ ಗ್ರಾಮಗಳಲ್ಲಿ ಕೂಡ ಈ ಒಂದು ಪ್ರಚಾರ ಕಾರ್ಯಕ್ರಮಗಳು ಪ್ರಾರಂಭ ಆಗಬೇಕು ಅಂತ ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ. ಈಗಾಗಲೇ ಎಲ್ಲರೂ ಕೂಡ ಸೇರಿದ್ದೀರಾ. ಹಲವಾರು ಜನ ಇವತ್ತು ಹೆಚ್ಚಾಗಿ ಬೆಂಬಲ ಕೊಡ್ತಾ ಇರೋದು ಸಂತೋಷ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ನಾವು ಇವತ್ತು ಇಲ್ಲಿಂದ ನಾವು ಪ್ರಾರಂಭ ಮಾಡಿ ಮಾಲೂರಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅವರಿಗೆ ಜನ್ಮದಿನದ ಅಂಗವಾಗಿ ಮಾಲಾರ್ಪಣೆಯನ್ನು ಸಲ್ಲಿಸಿ ಅಲ್ಲಿಂದ ನಾವು ಪ್ರಾರಂಭ ಮಾಡಬೇಕಾಗುತ್ತೆ. ನಗರದ ಎಲ್ಲ ಮುಖ್ಯ ಬೀದಿಗಳಲ್ಲಿ ಇವತ್ತು ನಾವು ಹೋಗಿ ಪ್ರತಿ ಭಾಗದಲ್ಲಿ ಕೂಡ ಪ್ರಚಾರ ಮಾಡುವಂತ ಕಾರ್ಯಕ್ರಮ ಎಲ್ಲರೂ ಮಾಡಬೇಕು ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಏನಿವತ್ತು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಅವ್ರ ಕಾಣಿಸುತ್ತೆ ಮೋಸ್ಟ್ಲಿ ನಿದ್ರೆನೇ ಬರ್ತಾ ಇಲ್ಲ ಅನ್ಸುತ್ತೆ. ನೋಡಿದ್ರೆ ಪ್ರತಿ ಅವ್ರ ಬೆಳಗ್ಗೆ ಎದ್ರೆ ಕೂಡ ನಮ್ದೇ ಜ್ಞಾಪನ ಬರುತ್ತೆ. ನೈಟ್ ಮಲ್ಗೋರು ಕೂಡ ನಾವೇ ಜ್ಞಾಪನ ಬರ್ತೀವಿ ಅನ್ನೋ ಗೊತ್ತಿಲ್ಲ. ಅವ್ರಿಗೆ ನಿದ್ರೆನೇ ಬರ್ತಾ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಹೊರಗಡೆ ಅವ್ರು ಬರಬಾರ್ದು, ತಾಲೂಕಿಗೆ ಹೊಸಕೋಟೆ ಅವ್ರು ಬರಬಾರ್ದು, ಊಡಿ ಅವ್ರು ಬರಬಾರ್ದು ಅಂತ ಜಪ ಮಾಡ್ತಾ ಇರ್ತಾರೆ ಯಾವಾಗೂ. ಆ ಜಪಕ್ಕೆ ತಕ್ಕದಂಗೆ ಇವತ್ತು ಇವ್ರು ಎಲ್ಲಿಂದ ಕ್ಯಾಂಡಿಡೇಟ್ ಕರ್ಕೊಂಡ್ ಬಂದಿದ್ದಾರೆ, ಎಲ್ಲಿಂದ ಇವತ್ತು ಕರ್ಕೊಂಡ್ ಬಂದ್ರಂತ ಕ್ಯಾಂಡಿಡೇಟ್ ಬೆಂಗಳೂರವ್ರು ಅಂತ ಗೊತ್ತಿಲ್ವಾ? ಅವ್ರ ಪರವಾಗಿ ಇವತ್ತು ಮತಯಾಚನೆ ಮಾಡೋದಕ್ಕೆ ಹೋಗ್ತಾ ಇದಾರೆ. ಇವ್ರಿಗೆ ಗ್ಯಾಪ್ ಇದೆಯಲ್ವ, ಅವ್ರು ಹೊರಗಡೆ ಅವ್ರು ಅಂತ. ನಮಗ್ ಮಾತ್ರ ಹೊರಗಡೆ ಅವ್ರು ಬರಬಾರ್ದು ಅಂತ ತಾಲೂಕಲ್ಲಿ ಹೇಳ್ತಾರೆ. ಅದೇ ಹೊರಗಡೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಮತ ಕೊಡಿ ಅಭಿವೃದ್ಧಿ ಮಾಡ್ತಾ ಇದೀನಿ. ಇಷ್ಟು ದಿವಸ ನಮ್ಮ ಸರ್ಕಾರ ಇರ್ಲಿಲ್ಲ, ಈಗ ನಮ್ಮ ಸರ್ಕಾರ ಬಂದಿದೆ. ಏನೋ ಒಂದು 6 ತಿಂಗಳು ನಾನು ಮಾಲೂರು ತಾಲೂಕು ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಅಂತ ಭಾಷಣಗಳು ಬಿಗಿತಾ ಇರ್ತಾರೆ. ಸರ್ಕಾರ ಬಂದು 11 ತಿಂಗಳಾಗಿದೆ. 11 ತಿಂಗಳಾದ್ರೂ ಕೂಡ ಇನ್ನೂ ರಸ್ತೆಗಳಾಗ್ಲಿ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಮಾಲೂರು ತಾಲೂಕಲ್ಲಿ ಜನರಿಗೆ ಆಶ್ವಾಸನೆ ಕೊಟ್ಟಿದ್ರಲ್ಲ. ಸರ್ಕಾರ ಬಂದು ಕೂಡಲೇ ಬಡವರಿಗೆ ನಾವೇನು ಸೈಟ್ಗಳು ಕೊಡ್ಬೇಕಂತಿದ್ದೀವಿ ಕೊಡ್ತೀವಿ ಅಂತ. ಯಾಕೆ ಸ್ವಾಮಿ ಇದುವರೆಗೂ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ? ಮತ್ತೆ ಇನ್ನೊಂದು ಚುನಾವಣೆ ಬರ್ಬೇಕಂತ ಕಾಯ್ತಾ ಇದ್ದೀರಾ? ಇನ್ನೊಂದು ಚುನಾವಣೆ ಬರ್ಬೇಕಂತ ಕಾಯ್ತಾ ಇದ್ದೀರಾ? ನೀವು ಕೊಡೋದಿಲ್ಲ, ಕೊಡಕ್ಕೂ ಆಗಲ್ಲ ಅಂತ ಹೇಳಿ